ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ರೈತ ಹೋರಾಟಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಎಲ್ಲರೂ ಒಂದಾಗಿ ಹೋರಾಟ ಮಾಡೋದು. 69-70 ಇಸ್ವಿಯಲ್ಲಿ ಕಿತ್ತೂರು ನಾಡಿನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ಮಾಣವಾಯಿತು. ಆ ಸಂದರ್ಭದಲ್ಲಿ ಕಬ್ಬು ಭಾಳ ಕಡಿಮೆ ಪ್ರಮಾಣದೊಳಗೆ ಬೆಳಿತಿದ್ದೀವಿ ನಾವು. ಗಾನ ಅಡಿಕಾರ, ಕೆರ್ಕಿ ಬೆಲ್ಲ, ಕೆನಿ ಬೆಲ್ಲ, ಕಾರ್ಬೆಲ್ಲ, ಆಮೇಲೆ ಕಾಕ ನಾವು ನೆಲ್ಲಿಗಣಿಯಾಗ ಇಟ್ಕೊಂಡು ತಿಂದು ಬದುಕಿತಂತ ರೈತ ಕುಲ ಇದ್ದೀವಿ. ಅವತ್ತು ಅವ್ರು ಬಂದು ಏನು ಮಾಡಿದ್ರು, ಕಾರ್ಖಾನೆಗೆ ಕಬ್ಬ ಪೂರೈಕೆ ಆಗ್ತಾ ಇಲ್ಲ ಅಂತೇಳಿ ನಮ್ಮ ಗಾನ ಸೀಜ್ ಮಾಡಿ ನಮ್ಮ ಪಟ್ಟ ತಕ್ಕೊಂಡು ಹೋದಂಥವ್ರು ಇದೇ ಕಾರ್ಖಾನೆ ಮಾಲೀಕರು, ಸಹಕಾರಿ ಸಕ್ಕರೆ ಕಾರ್ಖಾನೆನವರು ಅವರೆಲ್ಲ ಮಾಡಿದ್ದ. ಇವತ್ತು ಏನಾಗೈತಿ, ಕಬ್ಬ ಜಾಸ್ತಿ ಬೆಳೆಯಕತ್ತಾರು ಅಂತಾರ ಅವ್ರ. ಕಾರ್ಖಾನೆಗಳು 69-70 ಇಸ್ವಿಯಲ್ಲಿ ಎಷ್ಟು ಕಾರ್ಖಾನೆಗಳಿದ್ದವು ರಾಜ್ಯದಲ್ಲಿ, ಇವತ್ತು ಎಷ್ಟು ಕಾರ್ಖಾನೆಗಳಾಗಿದ್ದಾವೆ. ಒಂದು ಕಾರ್ಖಾನೆಯನ್ನ ನಿರ್ಮಾಣ ಮಾಡಬೇಕಾದ್ರ ಅಲ್ಲಿ ಕಚ್ಚಾ ವಸ್ತು ಸಂಪೂರ್ಣವಾಗಿ ಸಿಗ್ತೈತಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡ ರಾ ಮೆಟೀರಿಯಲ್ ಅವರು ಕಾರ್ಖಾನೆಯನ್ನ 20 ಕಿಲೋಮೀಟರ್ ಅಂತರದಲ್ಲಿ ನಿರ್ಮಾಣ ಮಾಡಿದ್ದೈತಿ. ಅದು ಎಷ್ಟು ಕಾರ್ಖಾನೆಗಳದಾವಲ್ಲ ಅಷ್ಟು ಕಾರ್ಖಾನೆಗೆ ಕಬ್ಬು ಅದ್ರ ವ್ಯವಸ್ಥಿತವಾಗಿ ಕಬ್ಬು ನುರಿಸ್ತಕ್ಕಂಥ ವ್ಯವಸ್ಥೆ ಇದ್ದದ್ದಕ್ಕೆ ಅವ್ರ ಕಾರ್ಖಾನೆ ನಿರ್ಮಾಣ ಮಾಡಿದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಕಬ್ಬ ಯಾಕೆ ಬೆಳೆಯಕತ್ತೀವಿ ಅಂತಂದ್ರೆ, ವಾತಾವರಣದ ವೈಪರೀತ್ಯ ಕಾರಣದಿಂದ, ಮಳೆಗಾಲದ ಅನಿಶ್ಚಿತೆಯಿಂದ ನಮ್ಮ ಕಿತ್ತೂರು ನಾಡಿನಲ್ಲಿ ನೀರಾವರಿ ಸೌಲಭ್ಯದ ಕೊರತೆ ಇರುವುದರಿಂದ ಯಾವ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನಾಮದಾರ್ ಅವರು ಶಾಸಕರಾಗಿದ್ದಾಗ ಅವರ ಅವಧಿಯಲ್ಲಿ 2018ರಲ್ಲಿ 264 ಕೋಟಿ ರೂಪಾಯಿಗಳಿಗೆ 64 ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಇನ್ನೂವರೆಗೆ ಪೂರ್ಣಗೊಂಡಿಲ್ಲ. ನಾವು ಕಬ್ಬು ಬೆಳಿಬೇಕಂದ್ರೆ ಕರೆಂಟ್ ಬೇಕು, ಆಮೇಲೆ ವಿದ್ಯುತ್ ಬೇಕು. ಇವತ್ತು ವಿದ್ಯುತ್ ಹೆಂಗ್ ಕೊಡಾಕತ್ತಾರಂದ್ರ, ನಾವು ಹೆಂಡ್ರ ಮಕ್ಕಳ ಬಿಟ್ಟ ರಾತ್ರಿ ಹಾವ ಚೋಳ ಕಡಿಸ್ಕೊಂಡ ಇಬ್ಬನ್ಯಾಗ ಬಿದ್ದ ಬಟನ್ ಬಿಡಿಬೇಕಂದ್ರ 5 ನಿಮಿಷಕ್ಕೊಮ್ಮೆ ಕರೆಂಟ್ ಹೋಗಾವ. ಹಗಲಿ ಯಾಕೆ ಕರೆಂಟ್ ಕೊಡಬಾರ್ದು? ನಮಗ ಕಾರ್ಖಾನೆಗೆ 24 ತಾಸು ಕೊಡ್ತಾರ, ನಮಗೆ 6 ತಾಸು ಕೊಡ್ಲಿ ಅವ್ರ ಶೆಡ್ಯೂಲ್ ಮೇಲೆ. ನಾವು ಕಬ್ಬು ಬೆಳಿತೇವ, 60ರಿಂದ 70 ಟನ್ ಬೆಳಿತೇವ, 100 ಟನ್ನು ಬೆಳಿತೇವ. ನಾವು ಮಾಡ್ತೇವ. ನಮ್ಮ ಮಕ್ಕಳು ಸುಖವಾಗಿರ್ಬೇಕು, ನಮ್ಮ ಕುಟುಂಬ ಸುಖವಾಗಿರ್ಬೇಕು. ಅದಕ್ಕೆ ಎಲ್ಲ ರೈತ ಸಮೃದ್ಧಿ ಆದ್ರ ಈ ದೇಶ ಸಮೃದ್ಧಿ ಆಗಿರ್ತಕ್ಕಂಥ ಮಾತನ್ನ ನಮ್ಮ ಗಮನಕ್ಕೆ ನಾವು ತರ್ಲಿಕ್ಕೆ ಬಯಸ್ತೀವಿ. ಸರ್, ಇನ್ನೊಂದು, ಈಗ ಕಬ್ಬು ಜಾಸ್ತಿ ಬೆಳೀತಾ ಇದ್ದೀರಿ, ಆ ಕಾರಣಕ್ಕಾಗಿ ರೇಟ್ ನಿಮ್ಮ ಪ್ರಕಾರ ನಮ್ಗೆ ಕೊಡ್ಲಿಕ್ಕೆ ಆಗುಲ್ಲ ಅಂತಾರೋ, ಆದ್ರೆ ಉಳಿದ ಬೆಳೆಗಳ ಒಂದು ಏನು ವಿಷಯವಾಗಿ ತಾವೇನು ಹೇಳ್ತೀರಿ ಸರ್? ಯಾವ ಕಿತ್ತೂರ ನಾಡಿನಲ್ಲಿರ್ತಕ್ಕಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ರೈತರ ಒಂದು ಪೆನಲ್ ಆಯ್ಕೆಯಾಗಿ ರುದ್ರಪ್ಪ ಮೊಕಾಶಿ ಅವರು ಚೇರ್ಮನ್ ಇದ್ದಾಗ ಈ ದೇಶದಲ್ಲಿ ಅತಿ ಹೆಚ್ಚಿನ ಬೆಲೆಯನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆ ತಮಗೂ ಗೊತ್ತಿದೆ. ಇದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮನ್ನ ನಾಶ ಮಾಡಿ ನಾವು ಫಾಯ್ದೆ ಹೆಚ್ಚಿನ 4 ಆನೆ 12 ಆನೆ ಅಂತ ಹೇಳ್ತಾನೆ. ನಿಮಗೆ 12 ಆನೆ ಅವ್ರು ತಿನ್ಲಿ, 4 ಆನೆ ನಮಗೆ ಕೊಡಿ. 4 ಆನೆಯಾರ ಕೊಡ್ಬೇಕಲ್ಲ ನಮಗೆ, ಅದು ಆಗ್ತಾ ಇದೆ. ಅಲ್ಲ ಸರ್, ಈಗ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ, ನಿಜವಾಗಿ ಆಗ್ತಾ ಇದೆ. ಆದ್ರೆ ಅದೇ ರೀತಿಯಾಗಿ ಸೋಯಾಬೀನ್ ಮತ್ತು ಹತ್ತಿ ತರಕಾರಿ ಬೆಳೀತಾರಲ್ಲ, ಅವ್ರಿಗೂ ಕೂಡ ಇಂಥದೇ ಸಮಸ್ಯೆ. ಅದು ಸೋಯಾಬೀನು ಕೂಡ ಇವತ್ತ ಹೋದ ವರ್ಷನು 4,000 ರೂಪಾಯಿ ಐತಿ, ಆಚೆ ವರ್ಷ 4,000 ರೂಪಾಯಿ ಐತಿ, ಇದು ವರ್ಷ 4,000 ರೂಪಾಯಿ ಐತಿ. ಈ 27-28 3,200 ರೂಪಾಯಿ ಗೊಂಜಾಳ ಇದ್ದದ್ದು ಈಗ ಎಲ್ಲಿಗೆ ಬಂದೈತಿ? ಮತ್ತೆ ಎಲ್ಲಿಗೆ ಬಂದೈತಿ? ಎಲ್ಲವನ್ನೂ ಏನಿದೆ ಅಂದ್ರೆ ಇಳಿಕೆ ಕ್ರಮದಲ್ಲಿದೆ. ನಮ್ಮ ಬೆಳೀತಕ್ಕಂಥ ಬೆಳೆಗಳು ಇವತ್ತು ಮೋಡ್ಕಾಕ್ ಹೋಗಿ ಕಬ್ಬಿನಾತ್ ಹೋಗ್ಬೇಕಂದ್ರೆ 80 ರೂಪಾಯಿ ಕಿಲೋ ಹೇಳ್ತಾರೆ. ನಾವು ಒಂದು ಕುಡ ಕಬ್ಬಿನ ಮಾಡಿಸ್ಬೇಕಂದ್ರೆ ಮೋಡ್ಕಾದಾಗ ಏನ್ ತಗೊಳಕ್ ಹೋದ್ರು ನಮ್ಮ ಬಾಳೆ ಹಿಂಗೈತಿ. ಎಲ್ಲ ಅಡಿಕೆ ತಗೊಳಕ್ ಹೋದ್ರು ಹಂಗೈತಿ, ತಂಬಾಕ್ ತಗೊಳಕ್ ಹೋದ್ರು ಏನ್ ತೋತೇವ ಅಂದ್ರು ಬಾರ್ಕೋಲ್ ತಗೊಳಕ್ ಹೋದ್ರು ನಮ್ಮ ಬಾಳೆ ಹಂಗೈತಿ. ಒಟ್ಟ ನಾವ್ ಏನ್ ತಗೊಳೋದೈತಲ್ಲ ಎಲ್ಲ ತುಟ್ಟಿಲೆ ತಗೋಬೇಕಾಗೈತಿ. ನಾವ್ ಏನ್ ಮಾರೋದೈತಲ್ಲ ಅದನ್ನೆಲ್ಲ ಸುವಿಲೆ ಮಾರೋದ. ಈಗ ರೈತರು ಅದೆಲ್ಲ ಸಮತೋಲನ ಆಗ್ಬೇಕು. ನಮ್ಮ ಬೆಳೆಗೂ ಯೋಗ್ಯ ಬೆಲೆ ಬರಬೇಕು, ಆ ಮಾರಾಟ ಮಾಡ್ತಕ್ಕಂಥ ನಡುವಿನ ದಲ್ಲಾಳಿಗಳು ಬದುಕಬೇಕು, ರೈತರು ಬದುಕಬೇಕು, ದೇಶ ಬದುಕಬೇಕು, ಸರ್ವರು ಬದುಕಬೇಕು.
ಸರ್ವರಿಗೂ ಸಮಪಾಲು ಆಗ್ಬೇಕಂತಕ್ಕಂಥದ್ದು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಅನೇಕ ವೇದಿಕೆಯಲ್ಲಿ ಹೇಳ್ತಕ್ಕಂಥ ಮಾತ ಸತ್ಯ ಆಗ್ಬೇಕು. ಸರ್, ಈಗ ನಿನ್ನೆ ಗುರ್ಲಾಪುರ್ಗೆ ಎಸ್ ಕೆ ಪಾಟೀಲ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ರೈತರು ಒಂದು ಟಾರ್ಗೆಟ್, ಒಂದು ಡೆಡ್ ಲೈನ್ ಕೊಟ್ಟರು. ನಾಳೆ 7 ಗಂಟೆವರೆಗೆ ನೀವು ನಮ್ಗೆ ಸಿಹಿ ಸದ್ಯವನ್ನು ಕೊಡಬೇಕು, ಮತ್ತು ರೈತರು ನಾವು ನಿಮ್ಗೆ ಜೈಘೋಷ ಹಾಕುವಂತ ಮನೆಗೆ ಹೋಗ್ತೇವೆ, ಇಲ್ಲ ಅಂದ್ರೆ ಒಂದು ಉಗ್ರ ಅಂತ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೀವಿ ಅಂತ. ಈಗ ಇದುವರೆಗೂ ಕೂಡ ಒಂದು ಕ್ಯಾಬಿನೆಟ್ ಬೇಟಕ್ ಆಗಿದೆ, ಮಂತ್ರಿ ಮಂಡಲದ ಒಂದು ಬೇಟಕ್ ಆಗಿದೆ ಅನ್ನೋ ಮಾತ್ರ ಸುದ್ದಿ ಬರ್ತಾ ಇದೆ. ಸ್ಪಷ್ಟವಾಗಿರ್ತಕ್ಕಂಥ ಇನ್ನು ಯಾವುದೇ ಅವರು ಡಿಕ್ಲೇರೇಷನ್ ಕೊಟ್ಟಿಲ್ಲ. ತಾವು ನಾಳಿನ ಒಂದು ಹೋರಾಟ ಯಾವ ರೀತಿ ಮಾಡ್ತೀರ? ನಾವು ರೈತ ಕುಲ, ನಾವು ನಮ್ಮ ಆಸ್ತಿ, ನಮ್ಮ ದೇಶದ್ದು, ನಮ್ಮ ರಾಜ್ಯದ್ದು ನಾವು ಹಾನಿ ಮಾಡಕ್ಕೆ ತಯಾರಿಲ್ಲ. ಯಾವಾಗಿಂದ ರೈತ ಹೋರಾಟ ನಡ್ಕೊಂಡು ಬಂದೈತಿ ಅವಾಗಿಂದ ನಾವು ಶಾಂತಿಯುತವಾಗಿನ ಎದ್ದು ಬದುಕಿದವ್ರು. ಯಾವ ನೇಗಿಲ ಯೋಗಿ ಕ್ರಾಂತಿ ಯೋಗಿ ಆದಾಗ ಒಂದು ಕದನ ಆಕೈತಿ. ಅಂಥ ಸ್ವಭಾವದ ರೈತರು ನಾವಲ್ಲ. ನಾವು ಸ್ವಭಾವ ಭಾಳ ಮೃದು ಸ್ವಭಾವದವ್ರು. ಈ ಸಕ್ಕರೆ ಸಚಿವರು ರಾಜೀನಾಮೆಯನ್ನು ಕೊಡಬೇಕು, ಈಗ ಸಮಸ್ಯೆ ಇತರ ಮಾಡಲಿಲ್ಲ, ಯಾರ ರಾಜೀನಾಮೆ ಕೊಡೋದು ಬೇಡ. ಅವರೇ ಇರಲಿ, ಸಾಯು ಮಠ ಅವರೇ ಇರಲಿ, ನಮ್ದಟ್ ಸರಿ ಮಾಡಿರ್ ಸಾಕ. ಕೇಂದ್ರದವರು ಮಾಡಿರ್ ಸಾಕ, ಇವ್ರು ಮಾಡಿದ್ರು ಸಾಕು. ಅಲ್ಲಿ FRP 3,550 ರೂಪಾಯಿ ಅಂತ ಕೇಂದ್ರ ಸರ್ಕಾರ ಹೇಳ್ತೈತಿ. ಇವರು ನಾವು ಅದನ್ನ ನಿಗದಿ ಮಾಡೋದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತೈತಿ. ಆ ಸರ್ಕಾರ ನಿಗದಿ ಮಾಡಿದ್ದನ್ನ ಇದು ಅನುಷ್ಠಾನಕ್ಕೆ ತರಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಏನು ತೊಂದರೆ ಐತಿ? ಏನು ತೊಂದರೆ ಐತಿ? ಕಾರ್ಖಾನೆ ಮಾಲೀಕರನ್ನ ಕರೆದ ಕೇಂದ್ರದ ಸರ್ಕಾರದ ಒಂದು ನಿರ್ದಿಷ್ಟವಾದಂಥ ಬೆಲೆಯನ್ನ ನಾವು ವಿಧೇಯತೆಯಿಂದ ನಡ್ಕೋಬಾರದು. ಈಗ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಮಣಿತಾ ಇದೆ, ಆದ್ರೆ ರೈತರಿಗೆ ಮಣಿಯುವಂತ ಒಂದು ಸ್ಥಿತಿಗಳಲ್ಲಿ ಸರ್ಕಾರ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಇದು ನಮ್ಮ ಸಂಘಟನೆ ಏನಾಗಿದೆ ಅಂದ್ರೆ, ಯಾವಾಗ ನಮಗೆ ಕುತ್ತಿಗೆ ಬಂದೈತಿ ಅವಾಗ ನಾವು ಹೊರಗೆ ಬಂದೇವ. ಇಲ್ಲರ ಒಂದ ಒಪ್ಪ ತುಂಡ ಸುಮ್ಮರಿ ತಿಂದ, ಕಟಕ್ ರೊಟ್ಟಿ ಖಾರ ತಿಂದ, ಏನ್ ತ್ರಾಸ ಆದ್ರೂ ಒಳಗೆ ಒತ್ತಿಗೊಂದದ್ ನೋಡ ಬದುಕಿದಂತ ರೈತ ಕುಲ ನಮ್ದು ಇವತ್ತು ಇಲ್ಲಿಗೆ ಬಂದೈತಿ. ಯಾವ್ದು ಈ ವರ್ಷ ಸೋಯಾಬೀನ್ ಎಲ್ಲ ರೋಗ ಬಿದ್ದು ಹೋಗೈತಿ, ಕಬ್ಬಿಗೆ ರೋಗ ಬಿದ್ದೈತಿ. ಈ ಹವಾಮಾನ ವೈಪರೀತ್ಯದಿಂದ 12 ತಿಂಗಳು ಬೆಳೆ ಆಗೈತಿ. ಇದ ಕಬ್ಬು ಕಡ್ ಕಳಿಸ್ಬೇಕಂದ್ರೆ ಸಾಧ್ಯ ಆಗ್ತಾ ಇಲ್ಲ, ಇದ ಪೀಕ್ ತಕ್ಕೋಬೇಕಂದ್ರೆ ಸಾಧ್ಯ ಆಗ್ತಾ ಇಲ್ಲ. ರೈತರ ಸಂಕಷ್ಟವನ್ನ ಅರಿತ್ಕೋಬೇಕಾಗ್ತದೆ. ನಾವು ಯಾರ ಬಗ್ಗೆನೂ ಆರೋಪ ಮಾಡೋದಿಲ್ಲ, ಪ್ರತ್ಯಾರೋಪ ಮಾಡೋದಿಲ್ಲ. ನಮ್ಮ ನಾಳವರು ಹೆಂಗಿರ್ಬೇಕಂದ್ರೆ ಪ್ರಜೆಗಳು ಸುಖವಾಗಿರ್ಬೇಕು. ಪ್ರಜೆಗಳು ಸುಖವಾಗಿದ್ರೆ ರಾಜ್ಯ ಸುಭಿಕ್ಷವಾಗಿರುತ್ತೆ.